ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಮಸಾಲ ಪುರಿ ಮಾಡ್ತೀನಿ. ಮಸಾಲ ಪುರಿ ಅಂದರೆ ಪಾನಿಪುರಿ ಥರ ಅಲ್ಲ, ಇದು ಬೇರೆ ಸ್ಟೈಲಲ್ಲಿ ಮಾಡ್ತಿದ್ದೀನಿ. ಆಲೂಗಡ್ಡೆ ಇಟ್ಕೊಂಡಿದ್ದೀನಿ, ಬೇಯಿಸಿದ ಆಲೂಗಡ್ಡೆ. ಅದಕ್ಕೆ ನಾನು ಮೊಸರು, ರವೆ, ಗೋಧಿ ಹಿಟ್ಟು, ಆಮೇಲೆ ಚಿಲ್ಲಿ ಪೇರ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಕೆಂಪು ಮೆಣಸನ್ನು ನಾನು ಸ್ವಲ್ಪ ಜರಿಯಾಗಿ ಮಿಕ್ಸಿಯಲ್ಲಿ ಅರ್ದಿಟ್ಕೊಂಡಿದ್ದೇನೆ, ತುಂಬಾ ನೈಸ್ನಲ್ಲ. ಆಮೇಲೆ ಉಪ್ಪು, ಸ್ವಲ್ಪ ಜೀರಿಗೆ, ಆಮೇಲೆ ಕರಿಬೇವು, ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಬೇಕು. ಇವಾಗ ಆಲೂಗಡ್ಡೆ ನೋಡಿ, ಈ ಥರ ಸ್ಪೂನ್ ಇದ್ರುಂಟಲ್ಲ, ಈ ಥರ ಮ್ಯಾಶ್ ಮಾಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದರಲ್ಲಿ ಮ್ಯಾಶ್ ಮಾಡ್ತೀನಿ. ಮೇನ್ ಅಂದರೆ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಬೇಕು, ಒಂದು ಕೈಯಲ್ಲಿ ಮ್ಯಾಶ್ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಆಫ್ ಮಾಡಿ ಇದು ಮ್ಯಾಶ್ ಮಾಡಿಕೊಂಡು ಆಮೇಲೆ ಆನ್ ಮಾಡ್ತೀನಿ. ಇವಾಗ ನೋಡಿ ಮ್ಯಾಶ್ ಆಗಿದೆ. ಇವಾಗ ನಾನು ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಎಷ್ಟು ಬೇಕಂತೇಳಿ ಅಷ್ಟೇ ಹಾಕ್ಕೊಳ್ತೀನಿ. ಆಮೇಲೆ ಕಡಿಮೆ ಆಯ್ತಂದರೆ ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಇದು 4 ಉಪ್ಪು, ಜೀರಿಗೆ, ಮೆಣಸು ಮತ್ತು ಕರಿಬೇವು ಇಟ್ಟಿದ್ದೇನೆ, ಇದನ್ನೆಲ್ಲ ಹಾಕ್ಕೊಂಡು ಬಿಡ್ತೀನಿ. ಆಮೇಲೆ ಇದ್ರ ರವೆ ಇಟ್ಟಿದ್ನಲ್ಲ, ಇದನ್ನು ಅಷ್ಟೇ, ಇದು ಅರ್ಧನೇ ಹಾಕ್ಕೊಳ್ತೀನಿ. ಆಮೇಲೆ ಬೇಕಿದ್ದರೆ ಮಿಕ್ಸ್ ಮಾಡಲಿಕ್ಕೆ ಹಾಕ್ಕೊಳ್ತೀನಿ. ಆಮೇಲೆ ಮೊಸರು ಅಷ್ಟೇ, ಎಷ್ಟು ಬೇಕಂತೇಳಿ ಅಷ್ಟೇ ನಾನು ಹಾಕ್ಕೊಂಡು ಆಮೇಲೆ ಕಡಿಮೆ ಆದರೆ ಹಾಕ್ಕೊಳ್ಬೇಕು. ಇವಾಗ ಇದನ್ನು ಫಸ್ಟ್ ನಾನು ಮಿಕ್ಸ್ ಮಾಡ್ತೀನಿ. ಇವಾಗ ನೋಡಿ, ನಾನು ಎಷ್ಟು ಹಾಕಿದ್ದೀನಿ ಅಷ್ಟೇ ನನಗೆ ಸಾಕಾಗಿದೆ. ಇದೆಲ್ಲ ಮೊಸರು ಮತ್ತು ರವೆಯೆಲ್ಲ ಹಾಗೆ, ಹಿಟ್ಟು ಎಲ್ಲ ಹಾಗೆ ಇಟ್ಟಿದ್ದೀನಿ, ಇಷ್ಟೇ ನನಗೆ ಸಾಕಾಗಿದೆ. ಇವಾಗ ನಾನು ಇದು ಚಿಕ್ಕದಾಗಿ ಪುರಿ ಥರ ಮಾಡಿ ತೋರಿಸ್ತೀನಿ, ಆಮೇಲೆ ಎಣ್ಣೆಯಲ್ಲಿ ಬಿಡಬೇಕು. ಇವಾಗ ನಾನು ಇಷ್ಟು ಇದು ರೌಂಡಾಗಿ ಮಸಾಲೆನ ರೌಂಡಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಗೋಧಿ ಹಿಟ್ಟು ತೊಗೊಂಡು ಸ್ವಲ್ಪ ಲಟ್ಸ್ಬೇಕು. ಸ್ವಲ್ಪ ದೊಡ್ಡದಲ್ಲ, ಸ್ವಲ್ಪ ಚಿಕ್ಕದಾಗಿ ಪೂರಿ ಥರ ಅದು ಲಟ್ಸ್ಬೇಕು. ಕೆಲವರಿಗೆ ಅದು ಎಲ್ಲಾದರೂ ಮೆದು ಆಯಿತು ಅಂದರೆ ಲಟ್ಸ್ಲಿಕ್ಕೆ ಆಗಲ್ಲ, ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ಕೊಂಡು ಮಾಡ್ಬೋದು ನೀವು. ಈಗ ನಾನೊಂದು ಮಾಡ್ತೇನೆ. ಇವಾಗ ನೋಡಿ, ನಾನು ಮಾಡಿಟ್ಟಿದ್ದೇನೆ ನೋಡಿ, ಇಷ್ಟು ಚಿಕ್ಕದಾಗಿ ಮಾಡಿದ್ದೇನೆ. ಇವಾಗ ನಾನು ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಒಂದೊಂದೇ ಎಣ್ಣೆಯಲ್ಲಿ ಬಿಡ್ತೇನೆ. ಇವಾಗ ನೋಡಿ, ಎಣ್ಣೆ ಬಿಸಿ ಆಗಿದೆ. ನಾನಿವಾಗ ಇದಕ್ಕೊಂದೊಂದೇ ಸ್ಲೋಲಿಯಾಗಿ ಬಿಡ್ತಾ ಹೋಗ್ತೀನಿ. ಸ್ವಲ್ಪ ಗ್ಯಾಸ್ ಸ್ಲೋಲಿ ಮಾಡ್ಕೊಳ್ಳಿ, ಯಾಕಂದರೆ ಅದು ಒಳಗಡೆ ಎಲ್ಲ ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ಗ್ಯಾಸ್ ಚಿಕ್ಕದು ಮಾಡ್ಕೊಳ್ಬೇಕು. ಇದು ತುಂಬ ಫ್ರೈ ಆಗಿ ಹೋಗಲ್ಲ, ಅಂದರೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಇವಾಗ ನೋಡಿ, ಈ ಥರ ಪುರಿ ಥರ ಉಪ್ಕೊಂಡಿದ್ದೇನೆ, ಅದೇ ಥರ ಇದಾಗುತ್ತೆ. ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಚಟ್ನಿ ಜೊತೆಗೆ. ನೀವು ಮನೆಯಲ್ಲಿ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಇವಾಗ ನೋಡಿ, ನಾನು ಮಸಾಲೆ ಪುರಿ ರೆಡಿ ಮಾಡಿದ್ದೇನೆ. ಇದಕ್ಕೆ ಇವಾಗ ನಾನು ಚಟ್ನಿ ಒಂದು ಮಾಡಿ ತೋರಿಸ್ತೀನಿ. ಇದಕ್ಕಂದರೆ ಬೇರೆ ಥರ ಅಂದರೆ ತೆಂಗಿನಕಾಯಿ ಚಟ್ನಿ, ಕೊತ್ತಂಬರಿ ಸೊಪ್ಪು ಚಟ್ನಿ ಇದೆಲ್ಲ ಇರಲ್ಲ. ಇದಕ್ಕೆ ಒಂದು ಬೇರೆ ಥರ ಸ್ಟೈಲಲ್ಲಿ ಒಂದು ಚಟ್ನಿ ಮಾಡಿ ತೋರಿಸ್ತೀನಿ. ಅದ್ರ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೇನೆ. ಚಟ್ನಿಗೆ ಒಗ್ಗರಣೆಗೆ ಜೀರಿಗೆ, ಸ್ವಲ್ಪ ಸಕ್ಕರೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಕರಿಬೇವು, ಆಮೇಲೆ ಒಂದು ಈರುಳ್ಳಿ, ಸ್ವಲ್ಪ ಹಸಿಮೆಣಸು, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಕಡಲೆ ಪೌಡರು, ಆಮೇಲೆ ಸ್ವಲ್ಪ ಮೊಸರು. ಇದು ನಾನು ಫಸ್ಟ್ ಇವಾಗ ಎಣ್ಣೆಯಲ್ಲಿ ಸಾಸಿವೆ ಹಾಕ್ಕೊಂಡು ಉದ್ದಿನಬೇಳೆ ಹಾಕಿ ಒಗ್ಗರಣೆ ಹಾಕ್ತೀನಿ. ಇವಾಗ ಸಾಸಿವೆ ಹಾಕ್ಕೊಂಡು ಆಮೇಲೆ ಜೀರಿಗೆ ಸ್ವಲ್ಪ ಅದು ಬಿಸಿ ಫ್ರೈ ಆದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಇವಾಗ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಉದ್ದಿನಬೇಳೆ ಬ್ರೌನ್ ಆಗಲಿ. ಇವಾಗ ಆಗಿದೆ. ಕರಿಬೇವು ಹಾಕ್ಕೊಳ್ಳೋಣ ಇದಕ್ಕೆ. ಇವಾಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆಗುವಾಗ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಳ್ಬೇಕು ಇದಕ್ಕೆ. ಇವಾಗ ಇದಕ್ಕೆ ಹಸಿಮೆಣಸು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿ. ಇದರಲ್ಲಿ ತುಂಬ ಹಸಿಮೆಣಸು ಇಟ್ಕೊಂಡಿದ್ದೀನಿ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನೋಡಿ, ಫ್ರೈ ಆಗ್ತಾಯಿದೆ. ಸ್ವಲ್ಪ ಆದರೆ ಸಾಕಿನ್ನು, ಇಷ್ಟು ಬ್ರೌನ್ ಆಗಿದೆ ಇದು. ಇವಾಗ ಇದಕ್ಕೆ ನಾನು
ಸ್ವಲ್ಪ ಸಕ್ಕರೆ ಇದೆಯಲ್ಲ ಅದು ಮಿಕ್ಸ್ ಮಾಡ್ಕೊಳ್ತೀನಿ. ಕಡಲೆ ಹಿಟ್ಟು ಇದು ನರಗಡಲೆ ಬೀಜದ ಪೌಡ್ರು ಅಷ್ಟೇ, ನಿಮ್ಗೆ ಎಷ್ಟು ಬೇಕಂತ ಅಷ್ಟೇ ಹಾಕ್ಕೊಳ್ಳಿ. ಫಸ್ಟ್ ಒಂದ್ಸಲ ಹಾಕ್ಕೊಂಡು ಆಮೇಲೆ ಕಡಿಮೆ ಅನಿಸಿದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಬೋದು. ಇವಾಗ ನೋಡಿ ಆಗಿದೆ. ಇವಾಗ ಇದು ಆಫ್ ಮಾಡಿ ಇದಕ್ಕೆ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಇದು ಚಟ್ನಿ ಇವಾಗ ರೆಡಿ ಆಗಿದೆ. ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ಸ್ವಲ್ಪ ಹಾಕ್ಕೊಡ್ತೀನಿ. ಇವಾಗ ಇದನ್ನೊಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಇವಾಗ ಮೊಸರು ಕಡಿಮೆ ಇದ್ದರೆ ನಾನು ಕಟೋರಿಯಲ್ಲಿ ಮೊಸರು ಸ್ವಲ್ಪ ಕಡಿಮೆ ಇತ್ತು, ಆಮೇಲೆ ನಾನು ಅಂಗಡಿಯಿಂದ ತರಿಸಿ ಇವಾಗ ಸ್ವಲ್ಪ ಬೆರೆಸಿದ್ದೇನೆ. ನೀವು ನೋಡಿ ಇದು ಮಾಡುವಾಗಲೇ ಗೊತ್ತಾಗತ್ತೆ ಕಡಿಮೆನೇ ಜಾಸ್ತಿ ಅಂತೇಳಿ. ಇದರಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ನೋಡಿ ರೆಡಿಯಾಗಿದೆ ಇದು ಮಸಾಲ ಪುರಿ ಮತ್ತು ಚಟ್ನಿ. ಇದು ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ಟೇಸ್ಟ್ ಇರುತ್ತೆ. ಚಟ್ನಿ ಹುಳಿ ಖಾರ ಸ್ವೀಟ್ ಇದೆ. ಇದ್ರ ಜೊತೆಗೆ ಈ ಚಟ್ನಿನೇ ಚೆನ್ನಾಗಿರೋದು. ನಿಮ್ಗೆ ಬೇಕಿದ್ರೆ ನೀವು ಕೊತ್ತಂಬರಿ ಚಟ್ನಿನೂ ಮಾಡಿ ತಿನ್ಬೋದು ಇದ್ರ ಜೊತೆಗೆ. ಆದರೆ ಇದರಲ್ಲಿ ಟೇಸ್ಟ್ ಇರುವಷ್ಟು ಅದರಲ್ಲಿ ಇರಲ್ಲ. ಅದಕ್ಕೋಸ್ಕರ ನಾನು ಈ ಥರ ಚಟ್ನಿ ಮಾಡಿ ತೋರಿಸಿದ್ದೀನಿ. ಆಮೇಲೆ ನೀವು ಮನೆಯಲ್ಲಿ ಇದು ಗೋಧಿ ಹಿಟ್ಟು, ಆಲೂಗಡ್ಡೆ ಇದೆಲ್ಲ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ. ಈಸಿಯಾಗಿ ಮಾಡ್ಬೋದು. ಏನಿದರಲ್ಲಿ ಇದಿಲ್ಲ ಅಂದರೆ ಈಸಿಯಾಗಿದೆ ಇದು. ಯಾಕಂದ್ರೆ ತುಂಬ ಕಷ್ಟ ಏನಿಲ್ಲ ಇದರಲ್ಲಿ. ಮನೇಲಿರುವಂಥ ಸಾಮಾನ್ಯನೇ ನಾವು ಹಾಕಿ ಮಾಡ್ಬೋದು. ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಇರುತ್ತೆ. ಹೊರಗಿನವ್ರಿಗೆ ಎಷ್ಟು ಬಂದ್ರೂ ನೀವು ಇದು ಹೊಸ ಥರ ಸ್ಟೈಲ್ ತಿನ್ನಿಸಿದ್ರೆ ಅವ್ರು ತುಂಬ ಖುಷಿ ಪಡ್ತಾರೆ. ಈ ನಂದು ವಿಡಿಯೋ ನೋಡೋದಕ್ಕೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಫಾಲೋ ಮಾಡಿ. ಕೆಲವರಂತೂ ಲೈಕೇ ಮಾಡಲ್ಲ, ಬರೀ ವಿಡಿಯೋ ನೋಡ್ತಾರೆ. ಪ್ಲೀಸ್ ಲೈಕ್ ಮಾಡಿ. ಆಮೇಲೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.